ಮೇಡಮ್ ಹೇಳಿ, ಫಸ್ಟ್ ಡೇ ಫಸ್ಟ್ ಶೋ ಸಿನಿಮಾ ನೋಡಿ ಎಷ್ಟು ಖುಷಿ ಆಯಿತು? ತುಂಬ ಖುಷಿ ಆಗ್ತಿದೆ. ನಿನ್ನೆ ರಾತ್ರಿ ನನಗೆ ನಿದ್ದೆನೇ ಬಂದಿಲ್ಲ, ಅಷ್ಟು ಆಂಕ್ಷಿಯಸ್ ಫೀಲ್ ಆಗ್ತಿತ್ತು. ಬಟ್ ಇವತ್ತು ಇಷ್ಟು ಜನ ಬರ್ತಾರೆ ಅಂತ ಅನ್ಕೊಂಡಿಲ್ಲ. ನಿನ್ನೆ ತುಂಬ ಶೋ ನೋಡಿದಾಗ ತುಂಬ ಸ್ಟ್ರೆಸ್ ಫೀಲ್ ಆಗ್ತಿತ್ತು. ಬಟ್ ಇವತ್ತು ಇಷ್ಟು ಟರ್ನ್ ಔಟ್ ಇರುತ್ತೆ ಅಂತ ನಾನು ಅನ್ಕೊಂಡಿಲ್ಲ. ಸೊ ವೆರಿ ಎಕ್ಸೈಟೆಡ್. ನಿದ್ರಾ ದೇವಿ ನೆಕ್ಸ್ಟ್ ಡೋರ್ ಅಂತ ಸಿನಿಮಾ ಟೈಟಲ್ ಇದಕ್ಕೆ ನಿದ್ದೆ ಬರಲಿಲ್ವಾ ನಿಮಗೆ ನೈಟು? ಇಲ್ಲ, ನಾನು ಜೊತೆ ನಿದ್ದೆ ಮಾಡ್ತೀನಿ. ಬಟ್ ನಮ್ಮ ಸಿನಿಮಾ ಮಾಡಿದ್ರೆ ಎಷ್ಟು ಕಷ್ಟಪಟ್ಟು ನಾವು ಸಿನಿಮಾ ಮಾಡ್ತಿದ್ದೆ, ಅದು ಆಡಿಯನ್ಸ್ ಹೆಂಗೆ ರಿಸೀವ್ ಮಾಡ್ತೀವಿ ಅದೇ ಭಯ ಇರುತ್ತೆ. ಸಿನಿಮಾ ಮಾಡ್ಬೇಕಾದ್ರೆ ಅದೇ ಸ್ವಲ್ಪ ಸಿನಿಮಾದ ಆ್ಯಕ್ಟಿಂಗ್ ಅದೆಲ್ಲ ಸ್ಟ್ರೆಸ್ ಇರುತ್ತೆ. ಬಟ್ ಪ್ರಮೋಷನ್ ಸ್ಟ್ರೆಸ್ ಅದು ಬೇರೆ ಲೆವೆಲೇ ಇರುತ್ತೆ. ಸೊ ಇವತ್ತು ಈಗ ಕುತ್ಕೊಂಡು ಲೈಕ್ ಆಡಿಯನ್ಸ್ ರಿಯಾಕ್ಷನಲ್ಲಿ ನೋಡಿದಾಗ ತುಂಬ ಖುಷಿ ಆಗ್ತಿದೆ. ಅದೇ ನಾವೇನು ಇಂಟೆಂಟ್ ಫಿಲ್ ಮಾಡ್ತೀವಿ ಅದು ಫುಲ್ಫಿಲ್ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಮೇಡಮ್ ನೀವೇ ಹೇಳಿದಾಗೆ ಪ್ರಮೋಷನಲ್ಲೆಲ್ಲ ನಮ್ಮದ್ರಲ್ಲಿ ಸಾಂಗ್ಸು ಚೆನ್ನಾಗಿದೆ ಮತ್ತು ಕಲರ್ ಗ್ರೇಡಿಂಗ್ ಎಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳಿದರೆ ಅದನ್ನೇ ತುಂಬ ಜನ ಇಷ್ಟಪಟ್ಟಿದ್ದಾರೆ ಕೂಡ. ಅದಕ್ಕೆ ಏನಂತ ಹೇಳ್ತೀರಾ? ಅದೇ ನಾವು ಸ್ಟಾರ್ಟಿಂಗ್ ಅದೇ ಹೇಳ್ತಿದ್ದೀವಿ, ಕತೆ ಅಷ್ಟೇ ಅಲ್ಲ, ಈ ಫಿಲ್ಮು ಇಟ್ಸ್ ವಿಜುವಲ್ ಎಕ್ಸ್ಪೀರಿಯನ್ಸ್. ಅದೇ ಥಿಯೇಟರ್ ನೋಡಿದಾಗ ಅದು ಮ್ಯೂಸಿಕ್ ಜೊತೆ ನಮ್ಮ ಎಷ್ಟು ಬ್ಯೂಟಿಫುಲ್ ಮ್ಯೂಸಿಕ್ ಮಾಡ್ತಾರೆ. ಅವ್ರ ಬಿ ಜಿ ಎಮ್ ಅಂತೂ ಇಟ್ಸ್ ನೆಕ್ಸ್ಟ್ ಲೆವೆಲ್. ಅವ್ರು ಅಷ್ಟು ಬ್ಯೂಟಿಫುಲ್ ಬಿ ಜಿ ಎಮ್ ಕೊಡ್ತಾರೆ. ಮತ್ತು ನಮ್ಮದು ವಿಜುವಲ್ ನಮ್ಮ ಕ್ಯಾಮ್ರಾಮನ್ ಬ್ಯೂಟಿಫುಲ್ ಶಾರ್ಟ್ ತಗೊಳ್ತಾರೆ. ನಮ್ಮ ಕಲರ್ ಗ್ರೇಡಿಂಗ್ ಎಷ್ಟು ಚೆನ್ನಾಗಿ ಬಂದಿದೆ. ಸೊ ಆಲ್ ಆಫ್ ದಿಸ್ ಲಾಟ್ ಆಫ್ ಎಫರ್ಟ್ ಅಟ್ 20 to 2 ಇದೆ. ಸೊ ಅದು ಥಿಯೇಟರ್ ಬಂದು ಆಡಿಯನ್ಸ್ ಎಕ್ಸ್ಪೀರಿಯನ್ಸ್ ಮಾಡಿದಾಗ ನಮಗೂ ಸಿಗುತ್ತೆ. ನಮಗೆ ಆಡಿಯನ್ಸ್ ಬಂದು ಕೂತ್ಕೊಂಡು ನೋಡಬೇಕಾದ್ರೆ ತುಂಬ ಅದೇ ಪ್ರೌಡ್ ಫೀಲ್ ಆಗುತ್ತೆ, ತುಂಬ ಹೆಮ್ಮೆ ಫೀಲ್ ಆಗುತ್ತೆ. ನಾನು ಅಬ್ಸರ್ವ್ ಮಾಡ್ತಿದ್ದೆ ಆಡಿಯನ್ಸು ಅಂದರೆ ಚಿಕ್ಕ ಪುಟ್ಟ ಸೀನ್ಸ್ಗೆ ಮತ್ತು ಮದರ್ ಸೆಂಟಿಮೆಂಟ್ಗೆಲ್ಲ ತುಂಬ ಎಂಜಾಯ್ ಮಾಡ್ತಿದ್ರು. ಇದಕ್ಕೆ ಏನು ಹೇಳ್ತೇವೆ? ಸೂಪರ್ ಸ್ಟಾರ್ ಆಫ್ ಕನ್ನಡ ಇಂಡಸ್ಟ್ರಿ ರಿಷಿಕಾ ನಾಯಕ್, ವಾಚ್ ಔಟ್ ಫಾರ್ ಹರ್. She's done a great job and I wish her all the success. She has also done a beautiful job. Thank you so much. ಎಲ್ಲರೂ ಸಪೋರ್ಟ್ ಮಾಡಿ ಸೂಪರ್ ಸ್ಟಾರ್ ರಿಷಿಕಾ ನಾಯಕ್ ಇನ್ನು ಜಾಸ್ತಿ ಮೂವೀಸ್ ಮಾಡಿ ಎಲ್ಲ ಸಕ್ಸಸ್ ಕಾಣಿ ಅಂತ ಐ ವಿಶ್ ಹರ್ ಆಲ್ ದ ವೆರಿ ಬೆಸ್ಟ್. ಹೇಳಿ ಮೇಡಮ್, ಏನು ಹೇಳ್ತೀರಾ? ಸರಿ, ಕ್ವಶನ್ ಏನಿತ್ತು ಅಂದರೆ ಈಗ ಸೀನ್ಸ್ಗೆ ರಿಯಾಕ್ಟ್. ಸೊ ಒಂದಿನದಿ ನಾವು ಈಗ ಸಿನಿಮಾ ಎಕ್ಸ್ಪೆಕ್ಟ್ ಮಾಡಿದ್ರ ಈ ಥರ ರಿಯಾಕ್ಷನ್ ಬರುತ್ತೆ ಅಂತ? ಹೋಪ್ ಮಾಡ್ತೀವಿ. ಎಕ್ಸ್ಪೆಕ್ಟ್ ಹೆಂಗಂದ್ರೆ ನಾವು ಒಂದು ರೀತಿಯಲ್ಲಿ ನಾವು ಫೀಲ್ ಮಾಡೋಕ್ಕೆ ಒಂದು ರೀತಿಯಲ್ಲಿ ನೋಡ್ತೀವಿ. ಸೊ ನಮ್ದು ಹೋಪ್ ಇರುತ್ತೆ, ನಾವು ಏನು ಎಲ್ಲ ಸೀನ್ಸಿಗೆ ಏನು ಇಂಟೆಂಟ್ ಇದೆ ಅದು ಫುಲ್ಫಿಲ್ ಆಗಬೇಕು, ಜನ ಅದನ್ನು ಆಕ್ಸೆಪ್ಟ್ ಮಾಡಬೇಕು, ಅದಕ್ಕೆ ರಿಯಾಕ್ಟ್ ಮಾಡಬೇಕಂತ ಅದು ಫುಲ್ಫಿಲ್ ಆಗಿದೆ. ಸೊ ಈಗ ನೋಡಿದ್ಮೇಲೆ ಈಗ ಹೇಳ್ತೀನಿ ಎಕ್ಸ್ಪೆಕ್ಟ್ ಮಾಡಿದೆ ಅಂತ ಹೇಳ್ಬೋದು. ಬಟ್ ಹೋಪ್ ಇತ್ತು ಇಷ್ಟ ಆಗುತ್ತೆ ಅಂತ. ಫಸ್ಟ್ ಡೇ ಫಸ್ಟ್ ಶೋ ಇಷ್ಟು ಜನ ಮಧ್ಯೆ ಫಸ್ಟ್ ಟೈಮ್ ಕೂತ್ಕೊಂಡು ನೀವು ಸಿನಿಮಾ ನೋಡಿದ್ದೀರಾ? ಇಲ್ಲ, ನಾನು ಬಾಂಬೆ ಮೇಲೆ ನೋಡಿದೆ, ಆವಾಗ ಒಂದು ಎಕ್ಸ್ಪೀರಿಯನ್ಸ್ ಆಗಿತ್ತು. ಬಟ್ ಇಲ್ಲಿ ನಮ್ಮ ಬ್ಯಾಂಗ್ಳೂರ್ ಆಡಿಯನ್ಸ್ ಜೊತೆ ಕೂತ್ಕೊಂಡು ಇಲ್ಲಿ ಆಡಿಯನ್ಸ್ ಜೊತೆ ಕೂತ್ಕೊಂಡು ನೋಡಿದಾಗ ಅದು ಬೇರೆ ಎಕ್ಸ್ಪೀರಿಯನ್ಸ್. ಮತ್ತು ನಮ್ಮದು ಇಟ್ಸ್ ಅ ವೆರಿ ಬಿಗ್ ಥಿಯೇಟರ್. ಸೊ ನನಗೆ ಎಷ್ಟು ಭಯ ಆಯ್ತು ಅಂದರೆ ಫಿಲ್ ಆಗುತ್ತಾ ಅಂತ. ಬಟ್ ಇವತ್ತು ಇಷ್ಟು ಜನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ ಆಡಿಯನ್ಸ್ ಬಂದ ತಕ್ಷಣ ನನಗೆ ಅದೇ ನಾನು ತುಂಬ ಓವರ್ ಫೀಲ್ ಆಗ್ತಿತ್ತು. ಇಷ್ಟು ಜನ ಬಂದಿದ್ದಾರೆ. ಸ್ವಲ್ಪ ಹೊತ್ತು ಆ್ಯಕ್ಚುಲಿ ಸ್ಟಾರ್ಟಿಂಗ್ ಫಸ್ಟ್ 5-10 ಮಿನಿಟ್ಸ್ ತುಂಬ ಭಯ ಆಯಿತು. ಜನ ಮಿಸ್ ಮಾಡ್ತಾರೆ 5 ಮಿನಿಟ್ಸ್, ಯಾವುದು ಮಿಸ್ ಮಾಡಬಾರ್ದು, ಬ್ರೇಕ್ ಆದಮೇಲೆ ಮಿಸ್ ಮಾಡಬಾರ್ದು ಅಂತ ಅದೆಲ್ಲ ಭಯ ಆಯಿತು. ಬಟ್ ಇಟ್ಸ್ ಬಿನ್ ಗ್ರೇಟ್. ಲೈಕ್ ಪೀಪಲ್ ಹ್ಯಾವ್ ಲವ್ಡ್ ದ ಫಿಲ್ಮ್. ಓಕೆ ಮೇಡಮ್, ಥ್ಯಾಂಕ್ ಯು ಸೋ ಮಚ್.